ಗೈಸ್ ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ನೋಡಿ 2025 ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಇದು ಆಕ್ಚುಲ್ ಆಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಅಲ್ಲ, ಇದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಾಬ್ಲಮ್. ಆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ನ ಕ್ಯಾಶ್ ಫ್ಲೋ ಆಗಿ ಯಾವ ರೀತಿ ಮಾಡೋದು, ನೀವು ಯಾವ ರೀತಿ ಮಾಡೋದು ನಂತರ ಕಲ್ತ್ಕೋಬೇಕು ಅಂತ ಏನು ಇದೇ ಪ್ರಾಬ್ಲಮ್ ಅವನು ಪ್ರಿಪೇರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅನ್ನೋ ಬದಲು ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳ್ತಾನೆ ಅಷ್ಟೇ, ಇನ್ನೇನಿಲ್ಲ ಡಿಫರೆನ್ಸ್. ಅರ್ಥ ಆಯ್ತೇನಪ್ಪ? ಸೊ ಹಾಗಾದ್ರೆ ಏನ್ ಮಾಡಬೇಕು ನೋಡೋಣ. ಸೊ ಇದು ನೋಡೋದಕ್ಕೆ ಮುಂಚೆ ನೋಡಿ, MBA ಅಡ್ಮಿಷನ್ಸ್ ನಮ್ಮ ಹತ್ರ ಸಂಭ್ರಮ್ ಅಕಾಡೆಮಿ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ತುಂಬಾ ಒಳ್ಳೆ ಕಾಲೇಜು, 50 ಎಕರೆ ಕ್ಯಾಂಪಸ್ ಅಲ್ಲಿ ಇದೆ. ಒಳ್ಳೆ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಚೆನ್ನಾಗಿದೆ, ಹಾಗೆ ಒಳ್ಳೊಳ್ಳೆ ಪ್ರೊಫೆಸರ್ಸ್ ಇದ್ದಾರೆ. ರೆಕ್ರೂಟ್ಮೆಂಟ್ ಅಂತೂ 180 ಇಂಟೆಕ್ ಇದೆ. 180ಕ್ಕೆ ಹೆಚ್ಚು ಕಡಿಮೆ ಒಂದು 150ರಿಂದ 120ರಿಂದ 150 ಜನ ರೆಕ್ರೂಟ್ ಆಗ್ತಾ ಇದ್ದಾರೆ. ನಿಮಗೂ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಬೇಕು ಅಂದ್ರೆ ಬನ್ನಿ, ಸಂಭ್ರಮ್ ಅಲ್ಲಿ ಕೈ ಜೋಡಿಸಿ ಸೇರ್ಕೊಳ್ಳಿ. PGCETಗೆ ತುಂಬಾ ಒಳ್ಳೊಳ್ಳೆ ಆಫರ್ಸ್ ಇದೆ, ಬನ್ನಿ ಸೇರ್ಕೊಳ್ಳಿ. ಹಾಗೆ ಈ ಕಾಲೇಜಲ್ಲಿ ನಾನು ಗೆಸ್ಟ್ ಫ್ಯಾಕಲ್ಟಿಗೂ ಕೂಡ ಬರ್ತೀನಿ, ನನ್ನನ್ನ ನೀವು ಅಲ್ಲಿ ಕೂಡ ನೋಡಬಹುದು, ನನ್ನ ಪಾಠವನ್ನು ಕೇಳಬಹುದು. ಸೊ ಇದು ಈಗ ಇಮಿಡಿಯೇಟ್ ಆಗಿ ಇದಕ್ಕೆ ಬರೋಣ. ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ಸ್ ಆಫ್ ಅಡಿಷನಲ್ ಇನ್ಫಾರ್ಮೇಶನ್ ಗಿವ್ಸ್ ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಆರ್ ಫೈಂಡ್ ಔಟ್ ಆರ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾನೆ. ಇಲ್ಲಿ ಅಸೆಟ್ಸ್ ಲಯಬಿಲಿಟೀಸ್ 22 ಇಯರ್ದು 23 ಇಯರ್ದು ಕೊಟ್ಟಿದ್ದಾನೆ. ಒಂದು 3-4 ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ. ಓಕೆನಾ? ನಾನು ಆವಾಗಲೇ ಹೇಳಿದ ಮೆಥಡ್ ಅಲ್ಲೇ ಫಾಲೋ ಆಗೋಣ. ಇದ್ರ ಹಿಂದೆ ಮಾಡಿದ್ವಲ್ವಾ, ಫಸ್ಟ್ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಡೀಲ್ ಮಾಡೋಣ. ಮಾಡೋಣ. ಈಗ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಇದೆ 70,000ದಿಂದ 1,10,000 ರೂಪಾಯಿ ಆಗಿದೆ. ಒಟ್ಟು 40,000 ರೂಪಾಯಿ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಕರೆಕ್ಟ್ ಏನಪ್ಪ? ಇನ್ಕ್ರೀಸ್ ಆಗಿದ್ರೆ ಸ್ಟಾಕ್ ಇಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಸ್ಟಾಕ್ 40,000 ರೂಪೀಸ್ ಇಲ್ಲಿ ಬರೀತೀನಿ. ಹಾಗೆ ಡೆಟಾರ್ಸ್ 20ರಿಂದ 25 5,000 ರೂಪಾಯಿ ಜಾಸ್ತಿ ಆಗಿದೆ. ಹಾಗೆ ಇನ್ವೆಸ್ಟ್ಮೆಂಟ್ಸ್ ಶಾರ್ಟ್ ಟರ್ಮ್ ಅಂತ ಹೇಳ್ತಾ ಇದ್ದಾನೆ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಕರೆಂಟ್ ಅಸೆಟ್ಸ್ ಏನಾಗಿದೆ, ಓಪನಿಂಗ್ ಅಲ್ಲಿ ಇದೆ, ಇದೆಯಾ? ಇಲ್ಲ. ಕ್ಲೋಸಿಂಗ್ ಅಲ್ಲಿ ಇದೆ, ಅಂದ್ರೆ ಇನ್ಕ್ರೀಸ್ ಆಗಿದೆ. ಕರೆಕ್ಟಾ? ಇನ್ವೆಸ್ಟ್ಮೆಂಟ್ಸ್ ಶಾರ್ಟ್ ಟರ್ಮ್ ST ಅಂತ ಹಾಕ್ತೀನಿ. ಸೊ 10,000 ರೂಪಾಯಿ ಇನ್ಕ್ರೀಸ್ ಆಗಿದೆ. ಇನ್ನ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ 10,000 ಇದೆ, ಪ್ಲಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ 10,000ನೇ ಇದೆ. ಕರೆಕ್ಟ್ ಏನಪ್ಪ? ಅಲ್ಲಿಗೆ ಎಲ್ಲ ಪಾಯಿಂಟ್ಗಳು ಮುಗಿಸಿದ್ವಿ. ಕರೆಂಟ್ ಅಸೆಟ್ಸ್. ಕರೆಂಟ್ ಲಯಬಿಲಿಟೀಸ್ ಬಂದ್ರೆ ಇರೋದು ಒಂದೇ ಒಂದು ಕರೆಂಟ್ ಲಯಬಿಲಿಟಿ, ಕ್ರೆಡಿಟ್ ಆರ್ಸ್. ಅದು ಏನಾಗಿದೆ, ಡಿಕ್ರೀಸ್ ಆಗಿದೆ. ಕರೆಕ್ಟ್ ಏನಪ್ಪ? ಎಷ್ಟಾಗಿದೆ ಅದು ಗೊತ್ತಿಲ್ಲ ನಿಮ್ಗೆ. ಕರೆಕ್ಟಾ? ನಾನೇ ಹೇಳ್ತೀನಿ, 7,000 ರೂಪಾಯಿ ಡಿಕ್ರೀಸ್ ಆಗಿದೆ. ಕರೆಕ್ಟ್ ಏನಪ್ಪ? ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಇದೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆಯಾ ಇಲ್ವಾ ನೋಡ್ಕೊಳ್ಬೇಕು. ಇದೆಯಾ? ಎಸ್ ಸರ್. ಸಿ, ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಇದನ್ನ ಕರೆಂಟ್ ಲಯಬಿಲಿಟಿ ಅಂತ ಕರೆಯಲ್ಲ. ಸಪೋಸ್ ಅಡ್ಜಸ್ಟ್ಮೆಂಟ್ ಇದ್ದಿದ್ರೆ, ಇಲ್ಲ ಅಂದಿದ್ರೆ ಆವಾಗ ನಾವು ಕರೆಂಟ್ ಲಯಬಿಲಿಟಿ ಅಂತ ತಗೊಳ್ತಾ ಇದ್ವಿ. ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ನಾವೇನ್ ಮಾಡಬೇಕು ಅಂದ್ರೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ಗೆ ಒಂದು ಅಕೌಂಟ್ ಓಪನ್ ಮಾಡೋಣ. ಓಪನಿಂಗ್ ಬ್ಯಾಲೆನ್ಸ್ ಲಯಬಿಲಿಟೀಸ್ ಅಲ್ವಾ ಇದು, ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಯಾವಾಗಲೂ ಕ್ರೆಡಿಟ್ ಸೈಡ್ ಅಲ್ಲಿ ಇರುತ್ತೆ. ಎಷ್ಟಿದೆ? 5,000 ಇದೆ. ಕ್ಲೋಸಿಂಗ್ ಎಷ್ಟಿದೆ? 10,000 ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಂತ ಹೇಳಿದ್ದಾನೆ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಹೌದಾ? ಪ್ರಾವಿಷನ್ ಮೇಡ್ ಎಷ್ಟಿದೆಯಂತೆ? 5,000. ಮೇಡ್ 5,000 ಅಂತ ಇದೆ. ಅಲ್ಲಿಗೆ ಎರಡೂ ಕಡೆ ಏನಾಯ್ತು, 10,000 ಆಯ್ತು. ಕರೆಕ್ಟ್ ಏನಪ್ಪ? ಕ್ಲಿಯರಾ? ಸೊ ಈಗ ಇಲ್ಲಿ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಅಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ 5,000 ರೂಪಾಯಿ. ನೋಡಿ, ಎಲ್ಲೆಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರುತ್ತೆ ಅವೆಲ್ಲ ಇಲ್ಲಿ ಹಾಕಿ. ಕ್ಲಿಯರ್ ಏನಪ್ಪ? ಅಲ್ಲಿಗೆ ಕರೆಂಟ್ ಅಸೆಟ್ಸ್ ಆಯ್ತು, ಕರೆಂಟ್ ಲಯಬಿಲಿಟೀಸ್ ಆಯ್ತು. ಈಗ ಲಯಬಿಲಿಟಿ ಸೈಡ್ ಇಂದ ಬರೋಣ. ಶೇರ್ ಕ್ಯಾಪಿಟಲ್ 1,00,000ದಿಂದ 1.5 ಲಕ್ಷ ರೂಪಾಯಿ ಆಗಿದೆ. ಕರೆಕ್ಟ್ ಏನಪ್ಪ? 50,000 ರೂಪಾಯಿ ಇಶ್ಯೂ ಮಾಡಿದ್ದೀವಿ. ಕರೆಕ್ಟಾ? ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್. ಹಾಗೆ ಜನರಲ್ ರಿಸರ್ವ್ ಅಂತ ಇದೆ 30 ಏನು ಚೇಂಜ್ ಆಗಿಲ್ಲ, ಬಿಟ್ಬಿಡಿ.
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೋದ ವರ್ಷ 20 ಇತ್ತು, ಈ ವರ್ಷ 22,000 ಆಗಿದೆ. ಅಲ್ಲಿಗೆ 2,000 ರೂಪಾಯಿ ಈ ವರ್ಷ ಲಾಭ ಬಂದಿದೆ. ಕರೆಕ್ಟ್ ಏನಪ್ಪ? ಡಿಬೆಂಚರ್ಸ್ 80 ಸೇಮ್ ಇದೆ, ಏನು ಮುಟ್ಟಕ್ಕೆ ಹೋಗ್ಬಿಡಿ, ಬಿಟ್ಟುಬಿಡಿ. ಕ್ರೆಡಿಟರ್ಸ್ ಆಗಿದೆ, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಆಗಿದೆ. ನೋಡಪ್ಪ, ಲಯಬಿಲಿಟಿ ಸೈಡ್ ಮುಗ್ತಾ ಇತ್ತು, ಹೌದಾ ಇಲ್ವೋ? ಈಗ ಅಸೆಟ್ ಸೈಡ್ ಬರೋಣ. ಅಸೆಟ್ ಸೈಡ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,95,000 ಆಗಿದೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಏನಾದ್ರೂ ಇದೆಯಾ ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲ. ಲ್ಯಾಂಡ್ ಬಿಲ್ಡಿಂಗ್ ಕಡಿಮೆ ಆಗಿದೆ, ಕರೆಕ್ಟಾ? ಕಡಿಮೆ ಆಗಿದ್ರೆ ನೀವೇನಂತ ಟ್ರೀಟ್ ಮಾಡ್ತೀರಾ? ಇಲ್ಲ ಡಿಪ್ರಿಸಿಯೇಷನ್ ಅಂತ ಟ್ರೀಟ್ ಮಾಡಬಹುದು, ಇಲ್ಲ ಅಂದ್ರೆ ಸೇಲ್ ಅಂತ ಟ್ರೀಟ್ ಮಾಡಬಹುದು. ನಾನೇನ್ ಮಾಡ್ತೀನಿ ಅಂದ್ರೆ ಅದನ್ನ ಡಿಪ್ರಿಸಿಯೇಷನ್ ಅಂತ ಟ್ರೀಟ್ ಮಾಡ್ತೀನಿ. ನೋಡಿ, ಕ್ಯಾಶ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ನಾವು ಸೇಲ್ ಅಂತ ಟ್ರೀಟ್ ಮಾಡಿದ್ವಿ. ಇಲ್ಲೇನಂತ ಮಾಡೋಣ? ಡಿಪ್ರಿಸಿಯೇಷನ್ ಅಂತ ಮಾಡೋಣ, ಪರವಾಗಿಲ್ಲ. ಡಿಪ್ರಿಸಿಯೇಷನ್ ಆನ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 5,000 rupees. ಓಕೆನಾ? ಏನು ಡಿಫರೆನ್ಸ್ ಆಗಲ್ಲ. ನೆಕ್ಸ್ಟ್, ಪ್ಲಾಂಟ್ ಅಂಡ್ ಮೆಷಿನರಿಗೆ ಒಂದು ಅಕೌಂಟ್ ಓಪನ್ ಮಾಡಲೇಬೇಕು. ಯಾಕೆ ಅಂದ್ರೆ 2 ಅಡ್ಜಸ್ಟ್ಮೆಂಟ್ಸ್ ಏನೋ ಇದೆ. ಕರೆಕ್ಟ್ ಏನಪ್ಪಾ? ನೋಡಿ, ಅಸೆಟ್ ಆಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಅಲ್ಲೇ ಬರುತ್ತೆ, 80,000 rupees. ಕ್ಲೋಸಿಂಗ್ ಬ್ಯಾಲೆನ್ಸ್ 90,000 rupees. ಕರೆಕ್ಟ್ ಏನಪ್ಪಾ? ಅಡ್ಜಸ್ಟ್ಮೆಂಟ್ ಏನಂತ ಇದೆ? ಡಿಪ್ರಿಸಿಯೇಷನ್ ಪ್ಲಾಂಟ್ ಮೆಷಿನರಿ 6,000 ಅಂತ ಹೇಳ್ತಾರೆ. ಸೊ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಪ್ರಿಸಿಯೇಷನ್ 6,000 ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಅಡ್ಜಸ್ಟ್ಮೆಂಟ್ ಏನಿದೆ? ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಷಿನರಿ ಅಂತ ಹೇಳಿದೆ. ಒಂದು ಮಷಿನರಿ ಸೇಲ್ ಮಾಡಿದೀವಿ, ಅದರಿಂದ ಏನ್ ಬಂದಿದೆ? ಪ್ರಾಫಿಟ್ ಬಂದಿದೆ ಅಂತ. ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಆನ್ ಸೇಲ್ 2,000. ಈಗ ನೀವೇ ನೋಡಿ, ಎತ್ ಕಡೆ ಜಾಸ್ತಿ ಬಂದಿದೆ? 96, ಇದ್ ಕಡೆ 96, 4, 1, 14,000 ಟು ಬ್ಯಾಂಕ್ ಅಕೌಂಟ್. ಇನ್ಕ್ರೀಸ್ ಆಗಿರೋದ್ರಿಂದ ಏನಾಗಿರುತ್ತೆ? ಪರ್ಚೇಸಸ್ ಆಗಿರುತ್ತೆ, ಬ್ಯಾಲೆನ್ಸಿಂಗ್ ಫಿಗರ್. ಕರೆಕ್ಟ್ ಏನಪ್ಪ? ಈಗ ನಾವು ಫಸ್ಟ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ 6,000 ಇಲ್ಲಿ ಬರೆದು ಬಿಡೋಣ. ಓಕೆನಾ? ಆಮೇಲೆ ಒಂದು ಸೇಲ್ ಆಗಿದೆ, ಇನ್ನೊಂದು ಪ್ರಾಫಿಟ್ ಬಂದಿದೆ. ಕರೆಕ್ಟ್ ಏನಪ್ಪ? ಪ್ರಾಫಿಟ್ ಬಂದಿದೆ ಅಂದ್ರೆ ನಾನ್ ಆಪರೇಟಿಂಗ್ ಆಗುತ್ತೆ. ಸೊ ಪ್ರಾಫಿಟ್ ಆನ್ ಸೇಲ್ ಪ್ಲಾಂಟ್ ಮೆಷಿನರಿ 2,000. ಸೇಲ್ ಆಗಿರೋದ್ರಿಂದ ದುಡ್ಡು ಬರ್ತಾ ಇದೆ. ಪ್ಲಾಂಟ್ ಅಂಡ್ ಮೆಷಿನರಿ 14,000 ರೂಪಾಯಿಯನ್ನ ಆಡ್ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಎಲ್ಲ ಮುಗೀತು. ಕರೆಕ್ಟ್ ಏನಪ್ಪಾ? ನೆಕ್ಸ್ಟ್ ಸ್ಟಾಕ್ ಇದೆ, ಡೆಟಾರ್ಸ್ ಆಗಿದೆ, ಸ್ಟಾಕ್ ಆಗಿದೆ, ಇನ್ವೆಸ್ಟ್ಮೆಂಟ್ಸ್ ಆಗಿದೆ, ಕ್ಯಾಶು ಆಗಿದೆ. ಈಗ ಗುಡ್ ವಿಲ್ 20,000ದಿಂದ ಎಷ್ಟಾಗಿದೆಯಪ್ಪ? 10,000 ಆಗಿದೆ. ಅಲ್ಲಿಗೆ 10,000 ರೂಪಾಯಿ ಕಡಿಮೆ ಆಗಿದೆ. ಅದನ್ನ ಗುಡ್ ವಿಲ್ ರಿಟರ್ನ್ ಆಫ್ 10,000 rupees. ಎಲ್ಲ ಅಸೆಟ್ಸ್ ಆಗೋಯ್ತು, ಲೈಬಿಲಿಟೀಸ್ ಆಗೋಯ್ತು. ಅಡ್ಜಸ್ಟ್ಮೆಂಟ್ ಏನಾದ್ರೂ ಬಿಟ್ಟಿದೀವಾ ನೋಡೋಣ. ಡ್ಯೂರಿಂಗ್ ದ 2022 ಡಿವಿಡೆಂಡ್ ₹15,000 ವರ್ ಪೇಯ್ಡ್ ಅಂತ ಹೇಳಿದ್ದಾರೆ. ಕರೆಕ್ಟ್ ಏನಪ್ಪಾ? ನೋಡಿ, ಡಿವಿಡೆಂಡ್ ಪೇಯ್ಡ್ ಇಲ್ಲಿದೆಯಾ? ಎಷ್ಟಿದೆ? 15,000. ಇದೇ ಅಮೌಂಟ್ ನ ಇಲ್ಲಿ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಅಲ್ಲಿ ಬರೆದು ಬಿಡಿ. ಡಿವಿಡೆಂಡ್ ಪೇಯ್ಡ್ 15,000 rupees. ಎರಡು ಸೈಡ್ ಬರೀಬೇಕು. ಅಡ್ಜಸ್ಟ್ಮೆಂಟ್ ಅಲ್ಲಿ ಬರೋದು ಯಾವಾಗ್ಲೂ ಎರಡು ಸೈಡ್ ಬರುತ್ತೆ. ಮುಗಿತೇನಪ್ಪ? ಮುಗಿತಾ ಇಲ್ವಾ? ನೋಡಿ, ಇಲ್ಲಿ ಪ್ರಾಫಿಟ್ ಆನ್ ಸೇಲ್ ಇಲ್ಲೂ ಬಂದಿದ್ಯಾ? ಇಲ್ಲೂ ಬಂದಿದೆ. ಇಲ್ಲಿ ಕರೆಕ್ಟಾ? ಸೇಲ್ ಆಗಿರೋದು ಇಲ್ಲಿ, ಪರ್ಚೇಸ್ ಆಗಿರೋದು ಇಲ್ಲೂ ಬಂದಿದೆ. ಇದು ಪರ್ಚೇಸಸ್ ಅಲ್ಲ, ನಾವು ಸೇಲ್ ಅಲ್ಲಿ ಬಂದಿದ್ದೀವಿ. ಕರೆಕ್ಟಾ? ಅಲ್ಲೂ ಬಂದಿದೆ, ಇಲ್ಲೂ ಬಂದಿದೆ. ಕರೆಕ್ಟ್ ಏನಪ್ಪಾ? ನೆಕ್ಸ್ಟ್ ಇಲ್ಲಿ ಪ್ರಾವಿಷನ್ ಮೇಡ್ ಅಡ್ಜಸ್ಟ್ಮೆಂಟ್ 5,000 ಇಲ್ಲೂ ಬಂದಿದೆ, ಪ್ರಾವಿಷನ್ ಮೇಡ್ ಇಲ್ಲೂ ಬಂದಿದೆ. ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಎರಡು ಕಡೆ ಬರುತ್ತೆ. ಡಿವಿಡೆಂಡ್ ಪೇಯ್ಡ್ ಕೂಡ ಇಲ್ಲೂ ಬರುತ್ತೆ, ಇಲ್ಲೂ ಬರುತ್ತೆ. ಈಗ ಫಸ್ಟ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕೋಣ. ಟೋಟಲ್ ಮಾಡಿದ್ರೆ 5, 10, 15, 21, 2, 4, 41,000. 41 ಅಂದ್ರೆ 43,000. ಇದು ಮೈನಸ್ ವ್ಯಾಲ್ಯೂ 2,000. ಅಲ್ಲಿಗೆ ಪ್ಲಸ್ ವ್ಯಾಲ್ಯೂ 41,000. ಕರೆಕ್ಟ್ ಅಲ್ಲಪ್ಪ? ನೋಡಿ, ಡಿಕ್ರೀಸ್ ಅಲ್ಲಿ ಏನೂ ಇಲ್ಲ. ಇನ್ಕ್ರೀಸ್ ಅಲ್ಲಿ 45, 55, 62,000 ಇದೆ. ಕರೆಕ್ಟ್ ಏನಪ್ಪ? 62,000. ಈಗ ನಮ್ಗೆ ಮೈನಸ್ ಜಾಸ್ತಿ ಇದೆ. ಕರೆಕ್ಟ್ ಏನಪ್ಪ? ಅಲ್ಲಿಗೆ ಮೈನಸ್ 21,000.
ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಏನೂ ಇಲ್ಲ. ಅಲ್ಲಿಗೆ ಮೈನಸ್ 21,000 ಏನಿದು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಆಗಿದೆ. ಮೈನಸ್ 21,000 ಇದು ಕೂಡ ಮೈನಸ್ ಅಲ್ವಾ? 14,000 ನೋಡಿ. ಮೈನಸ್ ಪ್ಲಸ್ ಮೈನಸ್ ಅಂದ್ರೆ 35,000 ಮೈನಸ್. ಕರೆಕ್ಟ್ ಏನಪ್ಪಾ? ಈಗ ಇದು ಪ್ಲಸ್ 50,000, 50,000 ಜಾಸ್ತಿ ಇದೆ, ಅಲ್ಲಿಗೆ ನಮ್ಗೆ ಪ್ಲಸ್ 15,000 ಬರುತ್ತೆ. ಕರೆಕ್ಟ್ ಏನಪ್ಪಾ? ಈಗ ಇಲ್ಲಿ ಮೈನಸ್ 15,000, ಅಲ್ಲಿಗೆ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ 0 ಪ್ಲಸ್ 10,000 ಇಸ್ 10,000. ನೋಡಪ್ಪ ಎಷ್ಟು ನೀಟಾಗಿ ಕ್ಲೀನ್ ಆಗಿ, ಈವನ್ ಒಂದೇ ಒಂದು ಸ್ಕ್ರಾಚ್ ಇಲ್ಲದ ಹಾಗೆ ನೀಟಾಗಿ ಮಾಡ್ಕೊಟ್ಟಿದ್ದೀವಿ. ಕರೆಕ್ಟಾ? ಸೊ ಯಾರಿಗೆ ಈ ಒಂದು ಸೊಲ್ಯೂಷನ್ ನನ್ನ ಲೆಕ್ಚರ್ ಎಲ್ರಿಗೂ ಅರ್ಥ ಆಗ್ತಾ ಇದೆ, ಅವರೆಲ್ಲರೂ ದಯವಿಟ್ಟು ಪ್ರತಿ ವಿಡಿಯೋಗೂ ಲೈಕ್ ಮಾಡಿ. ಓಕೆನಾ? ಲೈಕ್ ಮಾಡೋದ್ರಿಂದ ಏನೂ ಆಗಲ್ಲ. ಓಕೆನಾ? ನನಗೆ ಇನ್ನ ಎನ್ಕರೇಜ್ಮೆಂಟ್ ಸಿಗುತ್ತೆ. ಅಪ್ಪ ಇಷ್ಟು ಹುಡುಗರು ನೋಡ್ತಾ ಇದ್ದಾರೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದಷ್ಟು ಕಂಟೆಂಟ್ ಮಾಡಬೇಕು ಅಂತ ಅನ್ಸುತ್ತೆ. ಥ್ಯಾಂಕ್ ಯು.